ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಆದಿಶಕ್ತಿ ದೇವಿಯಿಂದ 7 ರೂಪಗಳು ಹೊರಹೊಮ್ಮಿದವು. ಇವು ಸಪ್ತ ಮಾತೃಕೆಯರು. ಈ ಸಪ್ತ ಮಾತೃಕೆಗಳಲ್ಲಿ ಒಬ್ಬರು ವಾರಾಹಿ ದೇವಿ ಅಮ್ಮನವರು. ಈ ವಾರಾಹಿ ದೇವಿಯನ್ನ ರಾತ್ರಿಯಲ್ಲಿ ಮಾತ್ರ ಪೂಜಿಸಲಾಗುತ್ತದೆ. ಈ ದೇವಿಯ ದೇವಾಲಯಗಳು ಹಗಲಿನಲ್ಲಿ ಮುಚ್ಚಿರುತ್ತವೆ. ಆದರೆ ಈ ವಾರಾಹಿ ದೇವಿ ಹೇಗೆ ಜನಿಸಿದರು? ಅವರನ್ನು ರಾತ್ರಿಯಲ್ಲಿ ಮಾತ್ರ ಏಕೆ ಪೂಜಿಸಲಾಗುತ್ತದೆ? ಈ ದೇವಿಯ ಪತಿ ಯಾರು? ಈ ದೇವಿಯನ್ನ ಯಾರು ಪೂಜಿಸಬಹುದು? ಅಂತಹ ವಿಷಯಗಳ ಜೊತೆಗೆ ಈ ವಿಡಿಯೋದಲ್ಲಿ ವಾರಾಹಿ ದೇವಿಯ ಸಂಪೂರ್ಣ ಕಥೆಯನ್ನು ನಾನು ಹೇಳುತ್ತಾ ಇದ್ದೇನೆ. ಇದು ತುಂಬ ಆಸಕ್ತಿದಾಯಕವಾಗಿರುತ್ತದೆ. ಅದಕ್ಕಾಗಿ ವಿಡಿಯೋವನ್ನು ಬಿಟ್ಟು ಬಿಡದೆ ವೀಕ್ಷಿಸಿ. ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ವಾರಾಹಿ ದೇವಿಯ ಬಗ್ಗೆ ಅನೇಕ ಪುರಾಣಗಳಿವೆ. ಅವುಗಳಲ್ಲಿ ದೇವಿ ಭಾಗವತ ಪುರಾಣದಲ್ಲಿ ರಕ್ತಬೀಜು ಎಂಬ ರಾಕ್ಷಸನು ಕೆರಳಿ ದೇವರುಗಳನ್ನು ಮತ್ತು ಮನುಷ್ಯರನ್ನ ಕೊಲ್ಲುತ್ತಿದ್ದಾನೆ. ಆಗ ಎಲ್ಲ ದೇವತೆಗಳು ಪಾರ್ವತಿ ದೇವಿಯನ್ನ ಸಹಾಯ ಕೇಳುತ್ತಾರೆ. ಪಾರ್ವತಿ ದೇವಿಯು ದುರ್ಗಾದೇವಿಯ ರೂಪ ಪಡೆದು ರಕ್ತ ಬೀಜವಿನೊಂದಿಗೆ ಹೋರಾಡಲು ಹೊರಡುತ್ತಾರೆ. ಆದರೆ ದುರ್ಗಾ ರಕ್ತ ಬೀಜವಿನೊಂದಿಗೆ ಹೋರಾಡುತ್ತಿರುವಾಗ ರಕ್ತ ಬೀಜುವಿನ ದೇಹದಿಂದ ಒಂದು ಹನಿ ರಕ್ತದ ನೆಲಕ್ಕೆ ಬೀಳುತ್ತದೆ. ಆದರೆ ರಕ್ತ ಬೀಜುವಿಗೆ ಒಂದು ವರವಿದೆ. ಪ್ರತಿ ಬಾರಿ ಅವನ ರಕ್ತದ ಒಂದು ಹನಿ ನೆಲಕ್ಕೆ ಬಿದ್ದಾಗಲೂ ಮತ್ತೊಂದು ರಕ್ತದ ಬೀಜ ಹೊರಹೊಮ್ಮುತ್ತಾನೆ. ಆದ್ದರಿಂದ ಎಷ್ಟೇ ಜನರು ರಕ್ತ ಬೀಜವನ್ನು ಕೊಲ್ಲಲು ಪ್ರಯತ್ನಿಸಿದರೂ ಆ ರಕ್ತ ಬೀಜದಿಂದ ಸಾವಿರಾರು ರಕ್ತ ಬೀಜಾಸುರರು ಹೊರಹೊಮ್ಮುತ್ತಾರೆ. ಹೀಗಾಗಿ ರಕ್ತದ ಬೀಜವನ್ನು ಕೊಲ್ಲುವುದು ಅಸಾಧ್ಯ. ನಂತರ ರಕ್ತ ಬೀಜವನ್ನು ನಾಶ ಮಾಡಲು ದುರ್ಗಾದೇವಿಯು ತನ್ನಿಂದಲೇ 7 ಮಾತೃಕಾರವರನ್ನ ಸೃಷ್ಟಿಸುತ್ತಾರೆ. 7 ಮಾತೃಕಾರವರು 7 ದೇವತೆಗಳು. ಈ 7 ದೇವತೆಗಳು ದುರ್ಗಾದೇವಿಯ ರೂಪವರೇ ಆಗಿದ್ದಾರೆ. ಆದರೆ ಈ ಮಾತೃಕೆಯರು ತಾಂತ್ರಿಕ ಶಕ್ತಿಯನ್ನ ಹೊಂದಿದ್ದಾರೆ. ಈ 7 ಮಾತೃಕೆಗಳೆಂದರೆ ಬ್ರಾಹ್ಮಿಣಿ, ವೈಷ್ಣವಿ, ಮಹೇಶ್ವರಿ, ಇಂದ್ರಾಣಿ, ಕೌಮಾರಿ, ವರಾಹಿ ಮತ್ತು ಚಾಮುಂಡಿ. ನಂತರ ಈ 7 ಅವತಾರಗಳು ರಕ್ತ ಬೀಜವನ್ನ ಕೊಲ್ಲುವಲ್ಲಿ ಸಹಾಯ ಮಾಡಿದವು. ಆದರೆ ರಕ್ತ ಬೀಜವನ್ನ ಕೊಲ್ಲಲು ವಾರಾಹಿ ದೇವಿಯು ಅತ್ಯಂತ ಉಗ್ರ ರೂಪವನ್ನು ತೆಗೆದುಕೊಂಡು ತನ್ನ ಶತ್ರುಗಳ ಶವಗಳ ಮೇಲೆ ಕುಳಿತು ತನ್ನ ಚೂಪಾದ ಹಲ್ಲುಗಳಿಂದ ಎಲ್ಲ ರಾಕ್ಷಸರನ್ನು ಕೊಂದರು. ಅದಾದ ನಂತರ ರಕ್ತ ಬೀಜವು ದುರ್ಗಾದೇವಿಯನ್ನ ದ್ವಂದ್ವ ಯುದ್ಧಕ್ಕೆ ಸವಾಲು ಹಾಕಿದಾಗ ಈ 7 ರೂಪಗಳು ಸಹ ದುರ್ಗಮ್ಮನಲ್ಲಿ ವಿಲೀನಗೊಂಡು ರಕ್ತ ಬೀಜವನ್ನು ಕೊಂದವು. ಇದು ಸಂಭವಿಸಿದ ನಂತರ ರಾಕ್ಷಸ ಹಿರಣ್ಯಾಕ್ಷನು ಭೂದೇವಿಯನ್ನು ತುಂಬಾ ಹಿಂಸಿಸಿದನು ಎಂದು ಭಾಗವತದಲ್ಲಿ ಹೇಳಲಾಗಿದೆ. ಆದರೆ ಭೂದೇವಿ ಚಿತ್ರಹಿಂಸೆ ನೀಡುವ ಮೊದಲು ಹಿರಣ್ಯಾಕ್ಷನು ವಾರಾಹಿ ದೇವಿಗಾಗಿ ಕಠಿಣ ತಪಸ್ಸು ಮಾಡಿ ವಾರಾಹಿ ದೇವಿಯನ್ನ ಸಂತೋಷಪಡಿಸಿದನು. ನಂತರ ವಾರಾಹಿ ದೇವಿಯು ಹಿರಣ್ಯಾಕ್ಷನಿಗೆ ಯಾವ ವರ ಬೇಕು ಎಂದು ಕೇಳಿದಾಗ ಹಿರಣ್ಯಾಕ್ಷನು ಅಮರತ್ವವನ್ನ ವರವಾಗಿ ಕೇಳಿದನು. ಆದರೆ ವಾರಾಹಿ ದೇವಿಯು ತಾನು ಅಮರತ್ವವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಹಾಗಾಗಿ ಹಿರಣ್ಯಾಕ್ಷನು ಬುದ್ಧಿವಂತಿಕೆಯಿಂದ ಯೋಚಿಸಿ, ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ನನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂಬ ವರವನ್ನು ಕೇಳಿದನು. ಇದಕ್ಕೆ ವಾರಾಹಿ ಅಮ್ಮನವರು ಪರವಾಗಿಲ್ಲ ಎಂದು ಹೇಳಿದರು. ಅವರು ಒಪ್ಪುತ್ತಾರೆ. ಆದರೆ ತಕ್ಷಣ ನಾನು ನಿಮ್ಮ ಭಕ್ತನಾಗಿರುವುದರಿಂದ ನೀವು ನನ್ನನ್ನು ಕೊಲ್ಲಬಾರದು ಎಂದು ಹೇಳುತ್ತಾನೆ. ಇದಕ್ಕೆ ವಾರಾಹಿ ದೇವಿಯು ಸರಿ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಈ ವರವನ್ನು ನೋಡಿ ಹಿರಣ್ಯಾಕ್ಷ ಕೋಪಗೊಂಡು ಭೂಮಿ ತಾಯಿಯನ್ನ ಹಿಂಸಿಸುತ್ತಾನೆ. ನಂತರ ಹಿರಣ್ಯಾಕ್ಷನನ್ನ ಕೊಲ್ಲಲು ವರಾಹಿ ಸ್ವಾಮಿಯು ವಾರಾಹಿ ದೇವಿಯಿಂದ ಹೊರಹೊಮ್ಮುತ್ತಾನೆ. ಹೀಗಾಗಿ ವಾರಾಹಿ ದೇವಿಯಿಂದ ಬಂದ ವಿಷ್ಣುವಿನ ಅವತಾರ ವರಾಹ ಸ್ವಾಮಿ. ಮತ್ಸ್ಯ ಪುರಾಣದಲ್ಲಿ ಶಿವನ ಬೆವರಿನ ಹನಿಯಿಂದ ಅಂಧಕಾಸುರ ಎಂಬ ರಾಕ್ಷಸ ಉದ್ಭವಿಸುತ್ತಾನೆ. ಆದರೆ ಅಂಧಕಾಸುರನು ಬೆಳೆದು ದೊಡ್ಡವನಾದಾಗ ಮತ್ತು ಎಲ್ಲ ರಾಕ್ಷಸರ ನಾಯಕನಾದಾಗ ಅವನು ದೇವತೆಗಳ ಮೇಲೆ ಯುದ್ಧವನ್ನು ಪ್ರಾರಂಭಿಸುತ್ತಾನೆ. ನಂತರ ಈ ರಾಕ್ಷಸನನ್ನ ಕೊಲ್ಲಲು ಶಿವನು ಪಾರ್ವತಿ ದೇವಿಯಲ್ಲಿರುವ ವಾರಾಹಿ ದೇವಿಯನ್ನ ನೆನಪಿಸಿಕೊಳ್ಳುತ್ತಾನೆ. ಈ ಮತ್ಸ್ಯ ಪುರಾಣದಲ್ಲಿ
ವಾರಾಹಿ ದೇವಿಯು ಪಾರ್ವತಿ ದೇವಿಯ ರೂಪದಲ್ಲಿ ಜನಿಸಿದರು ಎಂದು ಹೇಳಲಾಗಿದೆ. ಈ ಪುರಾಣಗಳ ಜೊತೆಗೆ ವಾಮನ ಪುರಾಣದಲ್ಲಿ ದುರ್ಗಾದೇವಿಯು ಚಂಡಿಕಾ ರೂಪದಿಂದ 7 ಮಾತೃಕೆಯವರಿಗೆ ಜನ್ಮ ನೀಡಿದರು ಎಂದು ಕೂಡ ಹೇಳಲಾಗಿದೆ. ಆದರೆ ವಾರಾಹಿ ದೇವಿಯು ಚಂಡಿಕಾ ವರಾಹದೇವಿಯು ದೇವಿಯ ಹಿಂಭಾಗದಿಂದ ಬರುತ್ತಾರೆ ಎಂದು ಬರೆಯಲಾಗಿದೆ. ಆದಾಗ್ಯೂ ಈ ಗ್ರಂಥಗಳಲ್ಲಿ ಪ್ರತಿ ಬಾರಿಯೂ ವಾರಾಹಿ ದೇವಿಯು ಶತ್ರುಗಳನ್ನು ನಾಶ ಮಾಡಲು ಮತ್ತು ಸೈನ್ಯದ ಮೇಲೆ ಪ್ರಾಬಲ್ಯ ಸಾಧಿಸಲು ಬರುತ್ತಾರೆ ಎಂದು ಹೇಳಿದೆ. ವರಾಹ ದೇವಿಯ ಪತಿ ವರಾಹದೇವರು ಎಂದು ಅನೇಕ ಜನರು ನಂಬುತ್ತಾರೆ. ಇದು ದೊಡ್ಡ ತಪ್ಪು. ಪಾರ್ವತಿ ದೇವಿಯು ಆದಿಶಕ್ತಿಯ ರೂಪವಾಗಿರುವಂತೆ ಈ 7 ಮಾತೃಕೆಯರು ಪಾರ್ವತಿ ದೇವಿಯಿಂದ ಬಂದರು. ಅದೇ ರೀತಿ ಭೈರವನ ರೂಪವಾದ ಶಿವನಿಂದ ಬಂದವು. ಅಷ್ಟಭೈರವರು ಹೊರಹೊಮ್ಮಿದರು. ಈ ಅಷ್ಟಭೈರವರು 8 ದಿಕ್ಕುಗಳನ್ನು ರಕ್ಷಿಸುತ್ತಾರೆ ಮತ್ತು ಆಳುತ್ತಾರೆ. ಈ ಅಷ್ಟಭೈರವರಲ್ಲಿ ಒಬ್ಬರು ಉನ್ಮತ್ತ ಭೈರವ. ಹಾಗಾಗಿ ವಾರಾಹಿ ಅಮ್ಮನವರ ಪತಿ ವರಾಹ ಸ್ವಾಮಿ ಅಲ್ಲ, ಉನ್ಮತ್ತ ಭೈರವ. ವಾರಾಹಿ ಅಮ್ಮನವರ ಪತಿ ಉನ್ಮತ್ತ ಭೈರವ. ಲಲಿತಾ ಸಹಸ್ರನಾಮದಲ್ಲಿರುವ ಈ ಸ್ತೋತ್ರವನ್ನು ನೋಡಿ. ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ. ಇದರಲ್ಲಿ ಕಿರಿ ಎಂದರೆ ವರಾಹರು, ಎಳೆಯುವ ರಥ ಅಂದರೆ ಚಕ್ರಗಳನ್ನು ಹೊಂದಿರುವ ರಥ, ಅರುಡ ಎಂದರೆ ಅದರ ಮೇಲೆ ಸವಾರಿ ಮಾಡುವವನು, ದಂಡನಾಥ ಪುರಸ್ಕೃತ ಎಂದರೆ ಯಾವಾಗಲೂ ಕೈಯಲ್ಲಿ ಕೋಲನ್ನು ಹೊಂದಿರುವ ವಾರಾಹಿ ದೇವಿಯ ಸೇವೆಯನ್ನು ಪಡೆಯುವವರು. ಅಂದರೆ ಲಲಿತಾ ಸಹಸ್ರನಾಮದಲ್ಲಿ ಇನ್ನೊಂದು ಸ್ಥಳದಲ್ಲಿ ವಿಶುಕ್ರ ಪ್ರಾಣಹರಣ ವಾರಾಹಿ ವೀರನಂದಿತ ಎಂದು ಬರೆಯಲಾಗಿದೆ. ಅಂದರೆ ವಾರಾಹಿ ದೇವಿಯು ವಿಶಂಗು ಎಂಬ ರಾಕ್ಷಸನನ್ನು ಕೊಂದಾಗ ಲಲಿತಾದೇವಿಯು ತುಂಬ ಸಂತೋಷಪಟ್ಟರು. ಲಲಿತಾದೇವಿಯ ಸೈನ್ಯದಲ್ಲಿ ವಾರಾಹಿಯು ರಥಗಳು, ಕುದುರೆಗಳು ಮತ್ತು ಕುದುರೆಗಳ ಮುಖ್ಯಸ್ಥನಾಗಿದ್ದರು. ವಾರಾಹಿ ದೇವಿಯಂತಹ ಅತ್ಯಂತ ಶಕ್ತಿಶಾಲಿ ದೇವತೆ ಇದ್ದಾರೆ. ಆದರೆ ವಾರಾಹಿ ದೇವಿಯ ದೇವಾಲಯಗಳು ಬಹಳ ವಿರಳ. ಆ ದೇವಾಲಯಗಳಲ್ಲಿಯೂ ಸಹ ದರ್ಶನವು ಕೇವಲ 2 ರಿಂದ 3 ಗಂಟೆಗಳ ಕಾಲ ಮಾತ್ರ ಇರುತ್ತದೆ. ಅದು ರಾತ್ರಿ ಅಥವಾ ಮುಂಜಾನೆ ಮಾತ್ರ. ಏಕೆಂದರೆ ಉಳಿದ ಸಮಯದಲ್ಲಿ ವಾರಾಹಿ ದೇವಿಯು ಹಳ್ಳಿಯಲ್ಲಿ ಸಂಚರಿಸುತ್ತಾರೆ ಮತ್ತು ದುಷ್ಟಶಕ್ತಿಗಳಿಂದ ಅದನ್ನು ರಕ್ಷಿಸುತ್ತಾರೆ. ಕೊನೆಯದಾಗಿ ಕಾಶಿಯಲ್ಲಿರುವ ಉಗ್ರ ವಾರಾಹಿ ದೇವಿ ದೇವಾಲಯದ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ಈ ದೇವಾಲಯದಲ್ಲಿ ದೇವಿಯು ಭೂಗತ ಲೋಕದಲ್ಲಿ ವಾಸಿಸುತ್ತಾರೆ. ಆ ವಿಗ್ರಹವು ತುಂಬ ದೊಡ್ಡದಾಗಿದೆ. ಆದರೆ ಈ ದೇವಿಯ ವಿಗ್ರಹವು ಅಲ್ಲ ಭಕ್ತರು ದೇವಿಯನ್ನು ನೇರವಾಗಿ ನೋಡಲು ಸಾಧ್ಯವೇ ಇಲ್ಲ, ಅಲ್ಲಿ ಬಿಡೋದಿಲ್ಲ. ದೇವಸ್ಥಾನವು ಕೇವಲ 2 ರಿಂದ 3 ಗಂಟೆಗಳಲ್ಲಿ ಮುಚ್ಚಿ ಹೋಗುತ್ತದೆ. ಆ ಸಮಯದಲ್ಲಿ ಭಕ್ತರು ದೇವಾಲಯದ ಅಧಿಕಾರಿಗಳು ಸ್ಥಾಪಿಸಿದ 2 ರಂಧ್ರಗಳ ಮೂಲಕ ದೇವಿಯನ್ನು ನೋಡಬೇಕು. ನಾನು ಈ ದೇವಾಲಯದ ಬಗ್ಗೆ ನಿಮಗೆ ಹೇಳಿರುವುದರಿಂದ ಈ ದೇವಾಲಯದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ಹೇಳುತ್ತೇನೆ. ಸಾಮಾನ್ಯವಾಗಿ ಭಕ್ತರು ದೇವಿಯ ವಿಗ್ರಹದ ಬಳಿಗೆ ನೇರವಾಗಿ ಹೋಗುವುದಿಲ್ಲ. ಆದರೆ ನವವಿವಾಹಿತ ದಂಪತಿಗಳು ದೇವಿಯ ವಿಗ್ರಹವನ್ನು ನೇರವಾಗಿ ನೋಡಬೇಕೆಂದು ಅರ್ಚಕರೊಂದಿಗೆ ವಾದಿಸುತ್ತಿದ್ದರು. ದೇವಿಯು ಇಲ್ಲಿ ತುಂಬಾ ಹಿಂಸಾತ್ಮಕ ರೂಪದಲ್ಲಿ ಇದ್ದಾಳೆ ಎಂದು ಅರ್ಚಕರು ಈಗಾಗಲೇ ಅವರಿಗೆ ಹೇಳುತ್ತಿದ್ದರು ಮತ್ತು ಅವರು ಆ ಶಕ್ತಿಯನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲದ ಕಾರಣ ಹೋಗಬಾರದು ಎಂದು ಹೇಳಿದರು. ಆದರೆ ಆ ದಂಪತಿಗಳು ಅವನ ಮಾತನ್ನು ಕೇಳಲಿಲ್ಲ ಮತ್ತು ವಾದಿಸಿ ಭೂಗತ ಲೋಕದಲ್ಲಿರುವ ದೇವಿಯ ವಿಗ್ರಹದ ಬಳಿಗೆ ಹೋದರು. ಆದರೆ ಅಲ್ಲಿಗೆ ಹೋದ ಕೆಲವೇ ಕ್ಷಣಗಳಲ್ಲಿ ದಂಪತಿಗಳು ಅಲ್ಲಿಯೇ ಸಾವನ್ನಪ್ಪಿದರು. ಇದು ವದಂತಿ ಎಂದು ಹಲವರು ಹೇಳುತ್ತಾರೆ. ಆದರೆ ನಾನು ಇದನ್ನು ತುಂಬಾ ಹತ್ತಿರದಿಂದ ಓದಿದ್ದೇನೆ. ಅದಕ್ಕೆಯೇ ನಾನು ನಿಮಗೆ ಹೇಳಿದೆ. ನೀವು ಎಂದಾದರೂ ದೇವಿಯ ದರ್ಶನ ಪಡೆದಿದ್ದರೆ ಕಾಮೆಂಟ್ ಮಾಡಿ, ನನಗೆ ಒಂದು ಲೈಕ್ ಕೊಡಿ, ನನಗೆ ತುಂಬಾ ಸಂತೋಷವಾಗುತ್ತದೆ. ಈ ಚಾನೆಲ್ನಲ್ಲಿ ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಇರುವ ವಿಷಯಗಳನ್ನು ಸಣ್ಣ ಕಥೆ ನಿಮಗೆ ಹೇಳುತ್ತೇನೆ. ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಮಗೆ
ನಮ್ಮ ಧರ್ಮಗ್ರಂಥಗಳು ತಿಳಿದಿಲ್ಲದಿದ್ದರೆ ಬೇರೆ ಯಾರು ಮಾಡುತ್ತಾರೆ? ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.